ಮುಂಜಾನೆ ವೇಳೆಯಲ್ಲಿ ಕೂಡ ನಾವು ಅನಾರೋಗ್ಯವನ್ನು ನಿರಾಕರಿಸ್ತೇವೆ. ಎಲ್ಲೇ ಹೇಳಿ ನಾವು ಅನಾರೋಗ್ಯ ನಿರಾಕರಿಸ್ತೇವೆ. ನಮ್ಮ ಶರೀರದಲ್ಲಿ ಯಾವಾಗಲೂ ಆರೋಗ್ಯ ಉಂಟಾಗಲಿ. ಎಲ್ಲ ಹೇಳಿ ನಮ್ಮ ಶರೀರದಲ್ಲಿ ಯಾವಾಗಲೂ ಆರೋಗ್ಯ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಶರೀರಗಳಲ್ಲಿ ಈ ವಾರವೆಲ್ಲ ಪರಿಪೂರ್ಣವಾದ ಆರೋಗ್ಯ ಉಂಟಾಗಲಿ. ಯಾವುದೇ ಮಾರಕವಾದ ವ್ಯಾಧಿಗಳು ನಮ್ಮ ಶರೀರವನ್ನು ಮುಟ್ಟದ ಹಾಗೆ, ನಮ್ಮ ಶರೀರಕ್ಕೆ ಪ್ರವೇಶಿಸದ ಹಾಗೆ ಯೇಸುವಿನ ನಾಮದಲ್ಲಿ ನಾವು ನಿರ್ಬಂಧಿಸ್ತೇವೆ. ಯೇಸುವಿನ ನಾಮದಲ್ಲಿ ನಾವು ನಿರ್ಬಂಧಿಸ್ತೇವೆ. In the name of Jesus, by the power of Holy Spirit, I declare and decree, ಎಲ್ಲ ವ್ಯಾಧಿಗಳು ನನ್ನ ಮನೆಯ ಗೂಡಾರದ ಬಾಗಿಲಿಗೂ ಬರಲೇಬಾರದು. ಯಾರ್ಯಾರು ಅನಾರೋಗ್ಯವಾಗಿದ್ದಾರೋ ಈಗಲೇ ಪರಿಪೂರ್ಣವಾಗಿ ಆರೋಗ್ಯ ಹೊಂದಿಕೊಳ್ಳಲಿ. ಈಗಲೇ ಎಲ್ಲರ ಶರೀರದಲ್ಲಿ ಆರೋಗ್ಯವು ಹೆಚ್ಚಾಗಲಿ, ಆರೋಗ್ಯವು ಹೆಚ್ಚಾಗಲಿ, ಬಲ ಹೆಚ್ಚಾಗಲಿ, ಬಲ ಹೆಚ್ಚಾಗಲಿ, ಬಲ ಹೆಚ್ಚಾಗಲಿ. ಯೋಬನ ಪುಸ್ತಕ 33ನೇ ಅಧ್ಯಾಯ 25ನೇ ವಚನ ಹೇಳುವ ಪ್ರಕಾರ, ನಮ್ಮ ಚರ್ಮವು ಮಗುವಿನ ಚರ್ಮದ ಹಾಗೆ, ನಮ್ಮ ವಯಸ್ಸು ಯೌವನ ಪ್ರಾಯಕ್ಕೆ ಮರುಕಳಿಸಲಿ. ಇನ್ ದ ನೇಮ್ ಆಫ್ ಜೀಸಸ್, ಬೈ ದ ಪವರ್ ಆಫ್ ಹೋಲಿ ಸ್ಪಿರಿಟ್, ಯೆಹೋವನೆಂಬ ನಾನೇ ಆರೋಗ್ಯದಾಯಕ ಎಂಬುದಾಗಿ ನನ್ನ ದೇವರು ಹೇಳಿರುವ ದೇವನಾಗಿದ್ದಾನೆ. ಹೇಳ್ರಿ, ಯೆಹೋವನೆಂಬ ನಾನೇ ಆರೋಗ್ಯದಾಯಕ ಎಂಬುದಾಗಿ ನನ್ನ ಕರ್ತನು ಹೇಳಿರುವ ದೇವನಾಗಿದ್ದಾನೆ. ನಿಮ್ಮ ಅನ್ನಪಾನಗಳನ್ನು ಹೇಳ್ರಿ, ನಮ್ಮ ಅನ್ನಪಾನಗಳನ್ನು ನನ್ನ ಕರ್ತನು ಆಶೀರ್ವದಿಸುವ ದೇವನಾಗಿದ್ದಾನೆ. ಅದರೊಳಗಿರುವ ಎಲ್ಲ ವ್ಯಾಧಿಯನ್ನು ತೆಗೆದುಹಾಕುವ ದೇವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ 1 ಪೇತ್ರ 2:24 ವಚನ ಹೇಳುವ ಪ್ರಕಾರ, ನಮ್ಮೆಲ್ಲ ಪಾಪಗಳನ್ನು ಆತನ ದೇಹದಲ್ಲಿ ಹೊತ್ತಿದ್ದಾನೆ. ಆತನ ಬಾಸುಂಡಗಳಿಂದ ನಾವು ಗುಣವಾಗಿದ್ದೇವೆ. ಆತನ ಬಾಸುಂಡಗಳಿಂದ ನಾವು ಗುಣವಾಗಿದ್ದೇವೆ. ಯೆಶಾಯ ಪ್ರವಾದಿ ಪುಸ್ತಕ 53ನೇ ಅಧ್ಯಾಯದಲ್ಲಿ ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಯೇಸು ಅನುಭವಿಸಿದ್ದಾನೆ. ಹೇಳ್ರಿ, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಯೇಸು ಅನುಭವಿಸಿದ್ದಾನೆ. ಯೇಸುವಿನ ಬಾಸುಂಡಗಳಿಂದ ನಾನು ಗುಣವಾಗಿದ್ದೇನೆ. ಎಲ್ಲ ಹೇಳ್ರಿ, ಯೇಸುವಿನ ಬಾಸುಂಡಗಳಿಂದ ನಾನು, ನನ್ನ ಕುಟುಂಬವು ಗುಣವಾಗಿದೆ. ಯೇಸುವಿನ ನಾಮದಲ್ಲಿ ನಾನು ಬಡತನವನ್ನು ನಿರಾಕರಿಸ್ತೇನೆ, ದರಿದ್ರವನ್ನು ನಿರಾಕರಿಸ್ತೇನೆ, ಇಲ್ಲದಿರುವುದನ್ನು ನಿರಾಕರಿಸ್ತೇನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಐಶ್ವರ್ಯವು ನನಗೆ ಸ್ವಂತವಾಗಲಿ. ಪಾಪಿಗಳ ಸೊತ್ತು ನೀತಿವಂತರಿಗೆ ಸ್ವಂತವಾಗಲಿ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ನೀತಿವಂತರು ನಾವಾಗಿರುವುದರಿಂದ ಎಲ್ಲ ಪಾಪಿಗಳು ಕೂಡಿಸಿಟ್ಟ ಬಚ್ಚಿಟ್ಟ ಎಲ್ಲ ಆಸ್ತಿಪಾಸ್ತಿಗಳು ನಮ್ಮ ಕೈ ಸೇರಲಿ. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 8ನೇ ವಚನ ಹೇಳುವ ಪ್ರಕಾರ, ಬಡ್ಡಿ ಬಾಚುಗಳಿಂದ ಮೋಸ ಮಾಡಿ ಅನ್ಯಾಯ ಮಾಡಿ ಸೇರಿಸಿಟ್ಟಿರುವ ಎಲ್ಲ ಆಸ್ತಿಗಳು ನೀತಿವಂತರ ಪಾಲಾಗಲಿ. ಯೇಸು ನಾಮದಲ್ಲಿ. ಯೇಸುವು ನಮಗಾಗಿ ಬಡತನದಲ್ಲಿ ಸೇರಿರುವುದರಿಂದ ನಾವು ಐಶ್ವರ್ಯವಂತರಾಗಿದ್ದೇವೆ. ಹೇಳ್ರಿ, ಯೇಸುವಿನ ಬಡತನದಿಂದ ನಾವು ಐಶ್ವರ್ಯವಂತರಾಗಿದ್ದೇವೆ. ಯೆಹೋವನ ಆಶೀರ್ವಾದವು ಐಶ್ವರ್ಯ ಉಂಟು ಮಾಡುತ್ತದೆ, ಅದರೊಂದಿಗೆ ವ್ಯಸನವನ್ನು ಸೇರಿಸುವುದಿಲ್ಲ. ಯೇಸು ನಾಮದಲ್ಲಿ ನನಗೆ ಬರಬೇಕಾದ ಎಲ್ಲ ಆಸ್ತಿ, ಎಲ್ಲ ಐಶ್ವರ್ಯ ನನಗೆ ಸ್ವಂತವಾಗಲಿ. ಅದನ್ನು ದೇವರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನನ್ನ ಕುಟುಂಬಕ್ಕಾಗಿಯೂ ನನ್ನ ತಲೆಮಾರುಗಳಿಗಾಗಿಯೂ ಅದನ್ನು ಉಪಯೋಗಿಸ್ತೇನೆ. ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸಲ್ಪಟ್ಟವನು. ನನ್ನ ಕೈ ಕೆಲಸವು ಆಶೀರ್ವದಿಸಲ್ಪಟ್ಟಿದೆ. ನನ್ನ ಬಿಸಿನೆಸ್ ಆಶೀರ್ವದಿಸಲ್ಪಟ್ಟಿದೆ. ನಾನು ಮಾಡುವ ಕೆಲಸ ಆಶೀರ್ವದಿಸಲ್ಪಟ್ಟಿದೆ. ನಾನು ಮಾಡುವ ಎಲ್ಲ ಕಾರ್ಯಗಳು ಆಶೀರ್ವದಿಸಲ್ಪಟ್ಟಿದೆ. ನಾನು ಹೋಗುವ ಸ್ಥಳ ಆಶೀರ್ವದಿಸಲ್ಪಟ್ಟಿದೆ. ನಾನು ಬರುವ ಸ್ಥಳ ಆಶೀರ್ವದಿಸಲ್ಪಟ್ಟಿದೆ. ನನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧಗಳು ಜಯಿಸುವುದಿಲ್ಲ. ನನಗೆ ವಿರೋಧವಾಗಿ ಬರುವ ಶತ್ರುಗಳು ಒಂದೇ ದಾರಿಯಿಂದ ಬಂದರು 7 ದಾರಿಗಳಿಂದ ಓಡಿ ಹೋಗುತ್ತಾರೆ. ನನಗೆ ವಿರೋಧವಾಗಿ
ಯಾವ ಆಯುಧವು ಜಯಿಸಲು ಸಾಧ್ಯವಿಲ್ಲ. ನನಗೆ ವಿರೋಧವಾಗಿ, ನನ್ನ ಕುಟುಂಬಕ್ಕೆ ವಿರೋಧವಾಗಿ ಮಾತನಾಡುವ ಪ್ರತಿಯೊಂದು ನಾಲಿಗೆಗೆ ನನ್ನ ದೇವರು ನ್ಯಾಯವನ್ನು ತೀರಿಸುವ ದೇವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ನನ್ನ ಕುಟುಂಬ ಪರಾತ್ಪರನ ಮರೆಯಲ್ಲಿ ಸುರಕ್ಷಿತವಾಗಿದೆ. ನಾನು ಹಳೆ ಒಡಂಬಡಿಕೆಯ ಪ್ರವಾದಿಗಳಿಗಿಂತ, ವ್ಯಕ್ತಿಗಳಿಗಿಂತ ಶ್ರೇಷ್ಠವಾಗಿದ್ದೇನೆ. ಯಾಕೆಂದರೆ ದೇವರ ಜೀವ ನನ್ನಲ್ಲಿದೆ, ದೇವರ ಜೀವ ನನ್ನಲ್ಲಿದೆ, ದೇವರ ಜೀವ ನನ್ನ ಕುಟುಂಬದಲ್ಲಿದೆ, ದೇವರ ಜೀವ ನನ್ನ ಬ್ರೈನಲ್ಲಿದೆ, ದೇವರ ಜೀವ ನನ್ನ ಕಿಡ್ನಿಯಲ್ಲಿದೆ, ದೇವರ ಜೀವ ನನ್ನ ಲಂಗ್ಸ್ ಅಲ್ಲಿದೆ, ದೇವರ ಜೀವ ನನ್ನ ಹಾರ್ಟ್ ಅಲ್ಲಿದೆ. ಸೇ ಐ ಆಮ್ ಬ್ಲೆಸ್ಡ್, ಸೇ ಐ ಆಮ್ ಬ್ಲೆಸ್ಡ್, ಸೇ ಐ ಆಮ್ ಬ್ಲೆಸ್ಡ್, ಸೇ ಐ ಆಮ್ ಬ್ಲೆಸ್ಡ್, ಸೇ ಐ ಆಮ್ ಹೆಲ್ದಿ, ಸೇ ಐ ಆಮ್ ಹೆಲ್ದಿ, ಸೇ ಐ ಆಮ್ ಬ್ಯೂಟಿಫುಲ್, ಸೇ ಐ ಆಮ್ handsome, say I am blessed, say I am rich, say I am prosper in the name of Jesus by the power of Holy Spirit. ಈ ತಿಂಗಳೆಲ್ಲ, ಈ ವಾರವೆಲ್ಲ ಎಲ್ಲ ಶುಭವೇ 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 ಉಂಟಾಗ್ತಿದೆ. ನನಗೆ ಶುಭವೇ ಉಂಟಾಗ್ತಿದೆ. ನನ್ನ ಎಲ್ಲೆಗಳು ವಿಸ್ತಾರವಾಗ್ತಿದೆ, ನನ್ನ ಬಿಸಿನೆಸ್ ಎಲ್ಲೆಗಳು ವಿಸ್ತಾರವಾಗ್ತಿದೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ಗಳು ಹೆಚ್ಚಾಗ್ತಿದೆ. ನನಗೆ ಬರಬೇಕಾದ ಎಲ್ಲ ಆಸ್ತಿ ಪಾಸ್ತಿಗಳು ನನ್ನ ಕೈ ಸೇರ್ತೈತೆ ಇನ್ ದ ನೇಮ್ ಆಫ್ ಜೀಸಸ್. ಹೇಳಿ, ನನಗೆ ಮೋಸ ಮಾಡುವವರು ಮೋಸ ಮಾಡಲು ಸಾಧ್ಯವೇ ಇಲ್ಲ. ಯಾಕೆಂದರೆ ಮರಣವನ್ನು ಗೆದ್ದಂತಹ ಯೇಸು ನನ್ನೊಂದಿಗಿದ್ದಾನೆ. ಆದ್ದರಿಂದ ನಾನು ಎಲ್ಲ ಕಡೆಗಳಲ್ಲಿಯೂ, ಎಲ್ಲ ಸ್ಥಳಗಳಲ್ಲಿಯೂ, ಎಲ್ಲ ವಿಷಯಗಳಲ್ಲಿಯೂ ನಾನು ಜಯಶಾಲಿಗಿಂತ ಹೆಚ್ಚಿನವನಾಗಿದ್ದೇನೆ. ನನ್ನ ಕಂಪನಿಯಲ್ಲಿ ನನಗೆ ಬೆಸ್ಟ್ ಪ್ರಮೋಷನ್ ಉಂಟಾಗ್ತಿದೆ, ಬೆಸ್ಟ್ ಸ್ಯಾಲರಿ ಹೈಕ್ ಉಂಟಾಗ್ತಿದೆ ಇನ್ ದ ನೇಮ್ ಆಫ್ ಜೀಸಸ್. ನನಗೆ ದಯೆ ಉಂಟಾಗ್ತಿದೆ, ಮನುಷ್ಯರ ದಯೆ ಉಂಟಾಗ್ತಿದೆ. ದೇವರ ದಯೆ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಹೆಚ್ಚಾಗ್ತೈತೆ ಯೇಸುವಿನ ನಾಮದಲ್ಲಿ. ನಮ್ಮ ಸಭೆ ಈಗಿರುವುದಕ್ಕಿಂತ 1000 ಪಟ್ಟು ಹೆಚ್ಚಾಗ್ತೈತೆ ಇನ್ ದ ನೇಮ್ ಆಫ್ ಜೀಸಸ್. ನಾವು ಇರುವ ಹಾಗೆ ಇರುವವರಲ್ಲ, ನಾವು ಇರುವ ಹಾಗೆ ಇರುವುದಕ್ಕಾಗಿ ಯೇಸು ನಮ್ಮನ್ನ ರಕ್ಷಿಸಿಲ್ಲ. ನಾವು ದೇವರುಗಳ ಹಾಗೆ ಇರುವುದಕ್ಕಾಗಿ ಕರ್ತನು ನಮ್ಮನ್ನ ರಕ್ಷಿಸಿ ಕಾಪಾಡಿರುವ ದೇವನಾಗಿದ್ದಾನೆ. ದ ನೇಮ್ ಆಫ್ ಜೀಸಸ್. ಈ ವಾರವೆಲ್ಲ ಶುಭವೇ ಶುಭವೇ, ಅಶುಭ ನನ್ನ ಕಿವಿಗೆ ಬೀಳೋದಿಲ್ಲ, ಅಶುಭ ನನ್ನ ಕಿವಿಗೆ ಬೀಳೋದಿಲ್ಲ. ಯಾವ ಅಪಘಾತಗಳು, ಯಾವ ಅನಾಹುತಗಳು ನನಗೂ ನನ್ನ ಕುಟುಂಬಕ್ಕೂ ಸಂಭವಿಸೋದಿಲ್ಲ. ನಾನು ಸೈಕಲಲ್ಲಿ ಹೋಗಲಿ, ಬೈಕಲ್ಲಿ ಹೋಗಲಿ, ಕಾರಲ್ಲಿ ಹೋಗಲಿ, ಟ್ರೈನಲ್ಲಿ ಹೋಗಲಿ, ಬಸ್ಸಲ್ಲಿ ಹೋಗಲಿ, ಫ್ಲೈಟಲ್ಲಿ ಹೋಗಲಿ, ನಡ್ಕೊಂಡು ಹೋಗಲಿ, ನನ್ನನ್ನು ಕಾಯಲು ದೇವದೂತರುಗಳು ನನ್ನೊಂದಿಗೆ ಇದ್ದಾರೆ. ಇನ್ ದ ನೇಮ್ ಆಫ್ ಜೀಸಸ್, ಬೈ ದ ಪವರ್ ಆಫ್ ಹೋಲಿ ಸ್ಪಿರಿಟ್. ಎಲ್ಲ ಒಮ್ಮೆ ಬಲವಾಗಿ ಕರಗಳನ್ನು ತಟ್ಟಿ ಹೇಳಿ, ನನ್ನ ದೇವರ ಕೈ ಅದು ಮೋಟುಗೈ ಅಲ್ಲ, ಯಾವಾಗಲೂ ನನ್ನ ನಡೆಸುವಂಥ ಕೈ ಆಗಿದೆ. ಹೇಳಿ, ಯಾವಾಗಲೂ ನನ್ನನ್ನು ಕಾಯುವಂಥ ಕೈ ಆಗಿದೆ. ಯಾವ ವಿಷಯದಲ್ಲಿಯೂ ನಾನು ಕೊರತೆ ಪಡುವುದಿಲ್ಲ. ಯಾಕಂದರೆ ಯೆಹೋವನೇ ನನ್ನ ಕುರುಬನಾಗಿದ್ದಾನೆ, ನನ್ನ ಕರ್ತನೇ ನನ್ನ ಕುರುಬನಾಗಿದ್ದಾನೆ. ಆತನು ಯಾವಾಗಲೂ ಹಸಿರು ಗಾವಲಲ್ಲೇ ನನ್ನ ನಡೆಸುವವನಾಗಿದ್ದಾನೆ, ಸಮೃದ್ಧಿಯಲ್ಲಿ ನನ್ನ ನಿಲ್ಲಿಸುವ ದೇವನಾಗಿದ್ದಾನೆ. ಓ, ನನಗೆ ಸೋಲುಗಳು ಇಲ್ಲ, ನಾನು ಸೋಲುಗಳಲ್ಲಿ ಹೆಜ್ಜೆ ಇಡುವುದಿಲ್ಲ. ಸೋಲು ನನ್ನದಲ್ಲ. ಹೇಳಿ, ಸೋಲು ನನ್ನದಲ್ಲ. ನಾನು ದೇವರವನಾಗಿದ್ದೇನೆ, ನಾನು ಜಯಶಾಲಿ ಆಗಿದ್ದೇನೆ. ಓ, ನಾನು ಜಯಶಾಲಿ ಆಗಿದ್ದೇನೆ. ಸೋಲುವವ ನಾನಲ್ಲ, ಸೋಲುವವ ನನ್ನ ಸಂತತಿ ಅಲ್ಲ. ಓ, ನನ್ನ ಸಂತತಿಗೆ ನಾನೇ ಒಂದು ಆಶೀರ್ವಾದ. ಹೇಳಿ, ನಾನೇ ಒಂದು ಆಶೀರ್ವಾದ. ನನ್ನ ಮನೆಗೆ ನಾನೇ ಒಂದು ಆಶೀರ್ವಾದ. ಹೇಳಿ, ನಮ್ಮ ಮನೆಯಲ್ಲಿರುವ ಎಲ್ಲ ಶಾಪಗಳು ನನ್ನಿಂದ ಮುರಿಯಲ್ಪಡುವಂಥದ್ದಾಗಿದೆ. ಕ್ರಿಸ್ತನಲ್ಲಿರುವ ನನ್ನಿಂದ ಮುರಿಯಲ್ಪಡುವಂಥದ್ದಾಗಿದೆ. ಯಾವ ಶಾಪಗಳು, ಯಾವ ಮಾಟ ಮಂತ್ರಗಳು ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ಹೇಳಿ, ಸಾಧ್ಯವಿಲ್ಲ. ಯಾಕೆಂದರೆ ನಾನು ಯೇಸುವಿನ ರಕ್ತದಲ್ಲಿ ಮರೆ ಮಾಡಲ್ಪಟ್ಟಿದ್ದೇನೆ. ಹೇಳಿ, ಯೇಸುವಿನ ರಕ್ತದಲ್ಲಿ
ನಾಮದಲ್ಲಿ ಮರೆ ಮಾಡಲ್ಪಟ್ಟಿದ್ದೇನೆ. ಶತ್ರುವಿನ ಆಲೋಚನೆಗಳಿಗೆ ನಾನು ಕಿವಿ ಕೊಡುವುದಿಲ್ಲ. ಅದು ಸೋಲುಗಳ ಆಲೋಚನೆ. ಅದನ್ನು ಕೇಳಿ ನಾನು ಸೋಲನ್ನು ಹೊಂದುವುದಿಲ್ಲ. ಹೇಳಿ, ಅದನ್ನು ಕೇಳಿ ನಾನು ಸೋಲನ್ನು ಹೊಂದುವುದಿಲ್ಲ. ನಾನು ಜಯಶಾಲಿಯ ಮಗಳಾಗಿದ್ದೇನೆ, ನಾನು ಜಯಶಾಲಿಯ ಮಗನಾಗಿದ್ದೇನೆ. ಯಾವಾಗಲೂ ಜಯದಲ್ಲಿ ಮಾತ್ರನೇ ನಾನು ನಡೆಯುವವಳಾಗಿದ್ದೇನೆ. ಹೇಳಿ, ನಾನು ನಡೆಯುವವನಾಗಿದ್ದೇನೆ. ಹೇಳಿ, ನಾನು ಸೋತು ಹೋಗೋದಿಲ್ಲ. ಯಾವಾಗಲೂ ನಾನು ಧೈರ್ಯಗೆಡುವುದಿಲ್ಲ. ಪರಿಶುದ್ಧಾತ್ಮನ ಬಲದಿಂದ ಯಾವಾಗಲೂ ನಾನು ಜಯದಲ್ಲೇ ನಡೀತೇನೆ. ಹೇಳಿ, ನಾನು ಜಯದಲ್ಲೇ ನಡೀತೇನೆ, ನಾನು ಜಯದಲ್ಲೇ ನಡೀತೇನೆ. ಶತ್ರುವಿನ ಪ್ಲಾನ್ಗಳು ನನ್ನ ಜೀವಿತದಲ್ಲಿ ನಡೆಯೋದಿಲ್ಲ, ಅದಕ್ಕೆ ನಾನು ಕಿವಿ ಕೊಡೋದಿಲ್ಲ. ಓ, ದೇವರ ಯೋಚನೆ, ಹಿತಕರವಾದ ಯೋಚನೆ ನನ್ನ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ. ನಾನು ಕ್ರಿಸ್ತನ ಮುಖಾಂತರ ಅಬ್ರಹಾಮನ ಸಂತತಿಯಾಗಿದ್ದೇನೆ. ಹೇಳಿ, ನಾನು ಕ್ರಿಸ್ತನ ಮುಖಾಂತರ ಅಬ್ರಹಾಮನ ಸಂತತಿಯಾಗಿದ್ದೇನೆ. ಅಬ್ರಹಾಮನ ಸಂತತಿಯವಳಾದ ನನಗೆ ಯಾವ ವಿಷಯದಲ್ಲಿಯೂ ಕೊರತೆ ಇರುವುದಿಲ್ಲ. ಹೇಳಿ, ಕೊರತೆ ಇರುವುದಿಲ್ಲ. ಮರುಭೂಮಿಯಲ್ಲಿದ್ದರೂ ಸಹ ದೇವರು ನನಗಾಗಿ ನದಿಗಳನ್ನು ಹರಿಸ್ತಾರೆ. ನನ್ನ ದೇವರು ನನಗಾಗಿ ಊಟವನ್ನು ಕೊಡ್ತಾರೆ. ನನ್ನ ದೇವರು ನನಗಾಗಿ ಪರಲೋಕವನ್ನು ತೆರೆದು ಮನ್ನವನ್ನು ಸುರಿಸುವ ಹಾಗೆ ದೇವರು ಮಾಡ್ತಾರೆ. ನಾನು ಎಲ್ಲೇ ಹೋದ್ರೂ ನನಗೆ ಶುಭ ಮಾತ್ರವೇ. ನಾನು ಕಾಲಿಡುವ ಜಾಗದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ನನ್ನ ಮಾತುಗಳು ನನ್ನ ಮನೆಯನ್ನು, ನನ್ನ ಕುಟುಂಬವನ್ನು ಬದಲಾಯಿಸುವಂಥದ್ದಾಗಿದೆ. ಹೇಳಿ, ಯೇಸುವಿನ ನಾಮದಲ್ಲಿ ನಾನು ಏನನ್ನು ಮಾತಾಡುತ್ತೇನೋ, ಹೇಳಿ, ನಾನು ಏನನ್ನು ಮಾತಾಡುತ್ತೇನೋ ನನ್ನ ಕುಟುಂಬದಲ್ಲಿ ಅದು ನಡೆಯುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ ಅದು ನೆರವೇರುವಂಥದ್ದಾಗಿದೆ. ನನ್ನ ತಲೆಯು ಆಶೀರ್ವಾದದ ನೆಲೆಯಾಗಿದೆ. ಹೇಳಿ, ನನ್ನ ತಲೆಯು ಆಶೀರ್ವಾದದ ನೆಲೆಯಾಗಿದೆ. ದೇವರ ಆಶೀರ್ವಾದ ನನ್ನ ಹತ್ರ ಇರುವುದರಿಂದ, ಹೇಳಿ, ದೇವರ ಆಶೀರ್ವಾದವು ನನ್ನ ತಲೆ ಮೇಲೆ ಇರುವುದರಿಂದ ಹಣಕಾಸು ನನ್ನ ನುಡ್ಕೊಂಡು ಬರುತ್ತೆ. ಹೇಳಿ, ಹಣಕಾಸು ನನ್ನ ನುಡ್ಕೊಂಡು ಬರುತ್ತೆ. ಓ ದೇವದೂತರೇ, ದೇವದೂತರೇ, ನಾನು ನಿಮಗೆ ಆಜ್ಞಾಪಿಸ್ತೇನೆ, ನನ್ನ ಪರವಾಗಿ ಎಲ್ಲೆಲ್ಲಿ ಹೋಗಬೇಕು, ಯಾವ್ಯಾವ ಭಾಗಗಳು ತೆಗಿಬೇಕು, ಯಾವ್ಯಾವ ಕೆಲಸಗಳು ಮಾಡಬೇಕು, ಯಾವ್ಯಾವ ಡೀಲ್ಗಳು ಮುಗಿಸ್ಬೇಕು, ಯಾವ್ಯಾವ ಕಡೆ ಓದಾಡಬೇಕು, ದೇವದೂತರೇ, ಈಗ ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ಕಳಿಸ್ತಾ ಇದ್ದೇನೆ. ಹೋಗಿ ನಮಗಾಗಿ ಮುಚ್ಚಲ್ಪಟ್ಟಿರೋ ಬಾಗಿಗಳನ್ನು ತೆರೀರಿ ಯೇಸುವಿನ ನಾಮದಲ್ಲಿ. ಓ, ನಮ್ಮ ಮುಂದೆ ಇರೋ ದಿನಗಳನ್ನು ಸಮ ಮಾಡಿ ಯೇಸುವಿನ ನಾಮದಲ್ಲಿ. ನಾನು ಕ್ರಿಸ್ತನವಳಾಗಿದ್ದೇನೆ. ಹೇಳಿ, ನಾನು ಕ್ರಿಸ್ತನವನಾಗಿದ್ದೇನೆ. ಓ, ಆತನಲ್ಲಿರುವ ನನಗೆ ಯಾವತ್ತಿಗೂ ಓ ಕೊರತೆ ಇಲ್ಲ, ಆಶಾಭಂಗ ಆಗುವುದೇ ಇಲ್ಲ. ನನ್ನ ತಲೆಯು ನಾಚಿಕೆಯಿಂದ ಬಾಗುವುದೇ ಇಲ್ಲ. ಯೇಸುವಿನ ನಾಮದಲ್ಲಿ ಯಾವಾಗಲೂ ನನ್ನ ತಲೆಯನ್ನು ಎತ್ತಿ ನಡೆಯುವವನಾಗಿದ್ದೇನೆ. ಅವಮಾನಗಳು ನನ್ನನ್ನು ಕುಂದಿಸಲು ಸಾಧ್ಯವಿಲ್ಲ. ಹೇಳಿ, ಅವಮಾನಗಳು ನನ್ನನ್ನು ಕುಂದಿಸಲು ಸಾಧ್ಯವಿಲ್ಲ. ಯಾಕೆಂದರೆ ನನಗಾದ ಅವಮಾನಕ್ಕೆ ಬದಲಾಗಿ ದೇವರು 2ರಷ್ಟು ಮಾನವನ್ನು ನನಗೆ ಕೊಡುವಂಥ ದೇವನಾಗಿದ್ದಾನೆ. ಹೇಳಿ, ನನಗಾದ ಅವಮಾನಕ್ಕೆ ಬದಲಾಗಿ ನನ್ನ ದೇವರು ನನಗೆ 2ರಷ್ಟು ಮಾನವನ್ನು ಕೊಡುವಂಥ ದೇವನಾಗಿದ್ದಾನೆ. ನನ್ನ ವಿರೋಧವಾಗಿ ಮಾತಾಡುವ ನಾಲಿಗೆಗಳನ್ನು ನನ್ನ ದೇವರು ದೋಷಿ ಎಂದು ಎನಿಸುವನು. ಹೇಳಿ, ನನ್ನ ವಿರೋಧವಾಗಿ ಮಾತಾಡುವ ನಾಲಿಗೆಗಳಿಗೆ ನನ್ನ ದೇವರು ನ್ಯಾಯ ತೀರಿಸುವಂತ ದೇವನಾಗಿದ್ದಾರೆ. ಹೇಳಿ, ನನ್ನ ದೇವರು ನನಗೆ ತಂದೆಯಾಗಿದ್ದಾರೆ. ಈ ಲೋಕಕ್ಕೆ ಆತನು ದೇವರಾಗಿದ್ದಾನೆ. ಆತನು ನ್ಯಾಯ ದೇವರಾಗಿದ್ದಾನೆ, ನೀತಿಯ ದೇವರಾಗಿದ್ದಾನೆ, ನೀತಿಯ ಅರಸನಾಗಿದ್ದಾನೆ. ನನ್ನ ವಿರೋಧವಾಗಿ ಹೇಳುವಂತ ಯಾವ ಆಯುಧಗಳು ಯಾವತ್ತಿಗೂ ಜಯಿಸುವುದೇ ಇಲ್ಲ. ಹೇಳಿ, ಯಾವ ದುಷ್ಟಾತ್ಮನ ಕಣ್ಣುಗಳು ನನ್ನ ಮೇಲೆ ಬೀಳಲು ಸಾಧ್ಯವಿಲ್ಲ. ಯಾವ ಮಾಟ ಮಂತ್ರವು ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ಯಾಕೆಂದರೆ ನನ್ನ ಜೀವವು ದೇವರೊಂದಿಗೆ ಮರೆಯಾಗಿದೆ. ನನ್ನ ಜೀವವು ದೇವರೊಂದಿಗೆ ಕ್ರಿಸ್ತನಲ್ಲಿ ಮರೆಯಾಗಿದೆ. ಹೇಳಿ,
ಲೋಕವು ನನಗಾಗಿ ಕೆಲಸ ಮಾಡುವಂಥದ್ದಾಗಿದೆ. ಹೇಳಿ, ಪರಲೋಕದ ಅಧಿಕಾರಿಗಳು, ರಾಜತ್ವಗಳು ತಿಳಿದುಕೊಳ್ಳಲಿ, ನನ್ನ ಯೇಸು ನನಗಾಗಿ ಮರಣವನ್ನು ಹೊಂದಿದ್ದಾರೆ. ನನ್ನ ಯೇಸು ನನಗಾಗಿ ಪುನರುತ್ಥಾನವಾಗಿ ಎದ್ದಿದ್ದಾನೆ. ಆತನಲ್ಲಿ ನಾನು ಸತ್ತಿದ್ದೇನೆ, ನಾನು ಪುನರುತ್ಥಾನವಾಗಿ ಎದ್ದಿದ್ದೇನೆ. ಈಗ ನಾನು ತಂದೆಯ ಬಲಭಾಗದಲ್ಲಿ ಕ್ರಿಸ್ತನಲ್ಲಿ ಕೂಡಿಸಲ್ಪಟ್ಟಿದ್ದೇನೆ. ಆದುದರಿಂದ ಪರಲೋಕವು ನನಗಾಗಿ ಕೆಲಸ ಮಾಡುವಂಥದ್ದಾಗಿದೆ. ಹೇಳಿ, ಪರಲೋಕವು ನನಗಾಗಿ ಕೆಲಸ ಮಾಡುವಂಥದ್ದಾಗಿದೆ. ಯಾವ ವಿಷಯದಲ್ಲಿಯೂ ನಾನು ಕೊರತೆ ಪಡುವುದಿಲ್ಲ. ಹೇಳಿ, ಪರಲೋಕದ ಅಧಿಕಾರಿಗಳೇ, ರಾಜತ್ವಗಳೇ, ಕೇಳಿಸಿಕೊಳ್ಳಿ, ನಾನು ಕ್ರಿಸ್ತನ ಮರಣವನ್ನು ಪ್ರಸಿದ್ಧಿಗೊಳಿಸ್ತೇನೆ. ಹೇಳಿ, ನಾನು ಪ್ರಸಿದ್ಧಿಗೊಳಿಸ್ತೇನೆ. ಆತನ ಮರಣವನ್ನು ಪ್ರಸಿದ್ಧಿಗೊಳಿಸುವ ನನಗೆ ಯಾವ ಉತ್ತರಗಳು, ಹೇಳಿ, ನನ್ನ ಪ್ರಾರ್ಥನೆಗೆ ಯಾವ ಉತ್ತರಗಳು ತಡವಾಗಿ ಬರಲು ಸಾಧ್ಯವೇ ಇಲ್ಲ. ಹೇಳಿ, ಸಾಧ್ಯವೇ ಇಲ್ಲ. ಮೇಲೆ ಆಕಾಶದ ಮಂಡಲದಲ್ಲಿ ಹೋರಾಡುವ ಎಲ್ಲ ದುಷ್ಟ ಸೈನ್ಯಗಳನ್ನು ದೇವದೂತರು ನನ್ನ ಪರವಾಗಿ ಅವರನ್ನು ಜಯಿಸುವವರಾಗಿದ್ದಾರೆ, ಅವರನ್ನು ಮುಗಿಸುವವರಾಗಿದ್ದಾರೆ. ನನ್ನ ಪ್ರಾರ್ಥನೆಗೆ ಉತ್ತರವನ್ನು ತೆಗೆದುಕೊಂಡು ಬರುವವರಾಗಿದ್ದೇನೆ. ಹೇಳಿ, ಎಲ್ಲ ಸ್ಪಿರಿಟ್ ಆಫ್ ಡಿಲೇ, ಹೇಳಿ, ಸ್ಪಿರಿಟ್ ಆಫ್ ಡಿಲೇ, ವಿಳಂಬದ ಆತ್ಮವು ಈಗಲೇ ನನ್ನ ಜೀವಿತವನ್ನು ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ. ಅದನ್ನು ನಾನು ತಿರಸ್ಕರಿಸ್ತೇನೆ, ನಾನು ಅದನ್ನು ರಿಜೆಕ್ಟ್ ಮಾಡ್ತೇನೆ. ನೋ ಮೋರ್ ಸ್ಪಿರಿಟ್ ಆಫ್ ಡಿಲೇ. ಹೇಳಿ, ವಿಳಂಬದ ಆತ್ಮವು ಇನ್ನು ನನ್ನ ಜೀವಿತದಲ್ಲಿ ಇಲ್ಲವೇ ಇಲ್ಲ. ಗಾಡ್ ಸ್ಪೀಡ್, ದೇವರ ವೇಗವು ನನ್ನ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಹೇಳಿ, ದೇವರ ವೇಗವು ನನ್ನ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಯಾಕೆಂದರೆ ಯಾವಾಗಲೂ ನಾನು ತಲೆಯಾಗಿರುತ್ತೇನೆ, ಬಾಲ ಆಗಿ ಅಲ್ಲ. ನಾನು ಮೇಲೆ ಆಗಿರುತ್ತೇನೆ, ಕೆಳಗಣವರಾಗಿ ಅಲ್ಲ. ಹೇಳಿ, ನನ್ನ ಕನಸುಗಳು, ಹೇಳಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸು ಯಾವಾಗಲೂ ಅದು ತುಂಬಿ ಇರುವಂಥದ್ದಾಗಿದೆ. ಹೇಳಿ, ಅದು ಓವರ್ಫ್ಲೋ ಆಗುವಂಥದ್ದಾಗಿದೆ. ಹೇಳಿ, ನನ್ನ ಮನೆಯಲ್ಲಿ ಊಟಕ್ಕೆ ಯಾವತ್ತಿಗೂ ಕೊರತೆನೇ ಇರೋದಿಲ್ಲ. ಹೇಳಿ, ಕೊರತೆನೇ ಇರೋದಿಲ್ಲ. ಯಾವತ್ತಿಗೂ ನಾನು ಯಾರ ಹತ್ರನೂ ಕೈ ಚಾಚುವುದೇ ಇಲ್ಲ. ಹೇಳಿ, ಯೇಸುವಿನ ನಾಮದಲ್ಲಿ ದೇವರ ವಾಕ್ಯ ಹೇಳುವ ಹಾಗೆ, ನೀತಿವಂತನು ಭಿಕ್ಷೆ ಬೇಡಿ ತಿಂದಿದ್ದನ್ನು ನಾನು ನೋಡಲೇ ಇಲ್ಲ. ನಾನು ಕ್ರಿಸ್ತನ ರಕ್ತದಿಂದ ನೀತಿವಂತನಾಗಿ ಮಾಡಲ್ಪಟ್ಟಿದ್ದೇನೆ. ನನ್ನ ಕೈ ಯಾರ ಮುಂದೆಯೂ ಚಾಚಲ್ಪಡುವುದಿಲ್ಲ. ಇದು ಕೇವಲ ಕೊಡುವ ಕೈಯಾಗಿರುತ್ತದೆ. ನೀವು ನೋಡಿ, ಡಿಕ್ಲೇರ್ ಮಾಡಿದಿರ ಆಮೇಲೆ ಏನು ಹೇಳಿದ್ರು ಏನು ಸಿಕ್ಕಲ್ಲ. ನಿಮ್ಮ ಲೈಫಲ್ಲಿ ಇಷ್ಟೊಂದು ಡಿಕ್ಲೇರ್ ಮಾಡ್ತಾರೆ, ಇಷ್ಟೊಂದು ನಮ್ಮ ಬಾಯಲ್ಲಿ ಬರುತ್ತಂದ್ರೆ ಹೆಂಗೆ ಹೇಳಿ? ಪ್ರತಿದಿನ ನಾವು ಡಿಕ್ಲೇರ್ ಮಾಡೋದ್ರಿಂದ. ಹಲೋ, ಅರ್ಥ ಆಯ್ತಲ್ವಾ? ಬಾಯಿಗಳು ತೆಗೆದು ನನ್ನ ಜೊತೆ ಹೇಳಿ, ಈ ಕೈಗಳು ಯಾವತ್ತಿಗೂ ಕೊಡುವ ಕೈಗಳಾಗಿರುತ್ತದೆ. ಅದು ಕೈ ಚಾಚಿ ತೆಗೆದುಕೊಳ್ಳುವ ಕೈಗಳಲ್ಲ. ಹೇಳಿ, ಕೊಡುವ ಕೈಗಳಾಗಿರುತ್ತದೆ. ಬೇರೆಯವರನ್ನು ಸಾಕುವ ಕೈಗಳು, ಪೋಷಿಸುವ ಕೈಗಳು ನನ್ನದಾಗಿರುತ್ತದೆ. ಹೇಳಿ, ನಾನು ಯಾವಾಗಲೂ ಯೆಹೋವನ ಆಶೀರ್ವಾದದಲ್ಲೇ ನಡೆಯುವವನಾಗಿರುತ್ತೇನೆ. ಯೆಹೋವನ ಆಶೀರ್ವಾದವು ಯಾವಾಗಲೂ ನನಗೆ ಐಶ್ವರ್ಯವನ್ನೇ ಉಂಟು ಮಾಡುತ್ತದೆ. ಯಾವತ್ತಿಗೂ ಅದರೊಟ್ಟಿಗೆ ವ್ಯಸನವನ್ನು ಸೇರಿಸುವುದೇ ಇಲ್ಲ. ಹೇಳಿ, ಅದರೊಟ್ಟಿಗೆ ಯಾವತ್ತಿಗೂ ವ್ಯಸನವನ್ನು ಸೇರಿಸುವುದೇ ಇಲ್ಲ. ನನ್ನ ತಲೆಯಿಂದ ಕಾಲಿನವರೆಗೂ ಒಂದೊಂದು ಅಂಗಾಂಗಗಳು ಕ್ರಿಸ್ತನ ಜೀವ ಅದರಲ್ಲಿದೆ. ಯಾವ ಅಂಗಾಂಗಗಳು ಹೇಳಿ ನನ್ನ ಪರ್ಮಿಷನ್ ಇಲ್ದಿರ ಫೇಲ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನೋ ಆರ್ಗನ್ ಫೇಲಿಯರ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ನನಗೆ ದೀರ್ಘಾಯುಷ್ಯನ ದೇವರು ಕೊಟ್ಟಿದ್ದಾನೆ. ನಾನು ಕ್ರಿಸ್ತನಲ್ಲಿ ಆರೋಗ್ಯವಂತನಾಗಿದ್ದೇನೆ. ಯಾವಾಗಲೂ ಆರೋಗ್ಯದಲ್ಲೇ ನಡೆಯುವವಳಾಗಿದ್ದೇನೆ. ಯಾಕಂದರೆ ನನ್ನ ಅನ್ನಪಾನಗಳು ಆಶೀರ್ವದಿಸಲ್ಪಟ್ಟಿದೆ. ಯಾವ ವ್ಯಾಧಿಯು ನನ್ನ ಮುಟ್ಟಲು ಸಾಧ್ಯವೇ ಇಲ್ಲ. ನನ್ನ ತಲೆಯ ಕೂದಲಿಂದ ಹಿಡಿದು ನನ್ನ ಪಾದದವರೆಗೂ ಒಂದೊಂದು ಅಂಗಾಂಗಗಳಲ್ಲಿಯೂ ಆರೋಗ್ಯ ಯಾವಾಗಲೂ ಆರೋಗ್ಯವೇ ನೆಲೆ ಇರುತ್ತದೆ.
ನೆಲೆಯಾಗಿರುತ್ತದೆ. ಹೇಳಿ, ನಮ್ಮ ಮನೆಗಳಲ್ಲಿ ಶಲ್ಲೋಮನ್ನು ಮಾತಾಡ್ತೇನೆ. ಯಾವಾಗಲೂ ನನ್ನ ಜೀವಿತದಲ್ಲಿ, ನನ್ನ ಮನೆಯಲ್ಲಿ ಕ್ರಿಸ್ತನ ಶಲ್ಲೋಮ ನೆಲೆಯಾಗಿರಲಿ. ನನ್ನ ಬಿಸ್ನೆಸ್ಸಲ್ಲಿ ಕ್ರಿಸ್ತನ ಶಲ್ಲೋಮ. ಹೇಳಿ, ನನ್ನ ಕೆಲಸಗಳಲ್ಲಿ ಕ್ರಿಸ್ತನ ಶಲ್ಲೋಮ. ನಾನು ಓದುವ ಸ್ಥಳದಲ್ಲಿ ಕ್ರಿಸ್ತನ ಶಲ್ಲೋಮ. ಹೇಳಿ, ನನ್ನ ಮಕ್ಕಳ ಜೀವಿತದಲ್ಲಿ ಕ್ರಿಸ್ತನ ಶಲ್ಲೋಮ. ಹೇಳಿ, ನನ್ನ ಕುಟುಂಬದಲ್ಲಿ, ನನ್ನ ತಂದೆ ತಾಯಿ ಜೀವಿತದಲ್ಲಿ ಕ್ರಿಸ್ತನ ಶಲ್ಲೋಮ. ನನ್ನ ಅಕ್ಕ ತಂಗಿ ಜೀವಿತದಲ್ಲಿ ಕ್ರಿಸ್ತನ ಶಲ್ಲೋಮ. ಎಲ್ಲ ವಿಷಯದಲ್ಲೂ, ನನಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಸಮಾಧಾನವು ಶಲ್ಲೋಮ ಯಾವಾಗಲೂ ನೆಲೆಯಾಗಿರುವಂಥದ್ದಾಗಿದೆ. ಕರಗಳನ್ನು ತಟ್ಟಿ ನಾವು ದೇವರನ್ನು